ಜಸ್ಟ್ ಮಿಸ್ ಆಗಿರುವಂಥದ್ದು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ. ಯಾಕೆಂದ್ರೆ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಸ್ವಲ್ಪ ಒಂಚೂರು ಅಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಗಾನ್ ಕೇಸ್. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಮೇಲೆ ದಾಳಿ ಮಾಡಿದ್ಯಾರು ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿರುವಂಥದ್ದು. ದಾಳಿ ಮಾಡಿದ್ಯಾರು, ಯಾಕೆ, ಯಾವ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಲಾಗಿದೆ, ಹಳೆ ವೈಷಮ್ಯನ ಅಥವಾ ಆಸ್ತಿ ವಿವಾದನೆ ಪ್ರಮುಖವಾಗಿ ಕಾರಣ ಆಗಿದೆಯಾ, ರಿಕ್ಕಿ ರೈ ಮೇಲೆ ದ್ವೇಷ ಇರುವಂತವ್ರು ಯಾರು, ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ರಿಕ್ಕಿ ರೈ ಮೇಲೆ ಒಂದೇ ರಾತ್ರಿ 2 ಬಾರಿ ಫೈರಿಂಗ್ ಅನ್ನ ಮಾಡಲಾಗಿರುವಂಥದ್ದು. FIR ನಲ್ಲಿ ಇಂಚಿಂಚು ಮಾಹಿತಿಯನ್ನ ಉಲ್ಲೇಖ ಮಾಡಲಾಗಿದೆ. ಮೊದಲ ಬಾರಿ ಬಚಾವಾದ್ರು, 2ನೇ ಬಾರಿ ಗಾಯ ಆಗಿದೆ. ಅದರಲ್ಲೂ ಕೂಡ ಅಷ್ಟೇ, ಅವರೇ ಯಾವಾಗಲೂ ಕಾರನ್ನು ಓಡಿಸ್ತಾ ಇದ್ದಂಥವ್ರು ಅಕಸ್ಮಾತ್ ಅವತ್ತು ಕಾರನ್ನ ಅವರೇ ಚಲಾಯಿಸಿದ್ರೆ ಅಲ್ಲಿ ಪರಿಣಾಮ ಬೇರೆನೇ ಆಗಿರೋದು. ಹಿಂದೆ ಕೂತಿದ್ದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಬಚಾವಾದ್ರು. ನಿನ್ನೆ ರಾತ್ರಿ 11 ಗಂಟೆಗೆ ರಿಕ್ಕಿ ರೈ ಬೆಂಗಳೂರಿಗೆ ಹೊರಟಿದ್ರು. ಕಾರು ಹೊರಡುವಾಗ ಟಪ್ ಅಂತ ಶಬ್ದ ಕೇಳಿ ಬಂದಿತ್ತಂತೆ. ಟೈರ್ ಬ್ಲಾಸ್ಟ್ ಏನೋ ಆಗಿರಬೇಕು ಅಂತ ಪರಿಶೀಲಿಸಿ ಹೊರಟ್ರಂತೆ. ಸೌಂಡ್ ಬಂದಂಥ ಸಂದರ್ಭದಲ್ಲಿ ಈ ವೇಳೆ ಪರ್ಸ್ ಮನೆಯಲ್ಲೇ ರಿಕ್ಕಿ ರೈ ಬಿಟ್ಟು ಬಂದಿದ್ರು. ಪರ್ಸನ್ನ ಮನೇಲಿ ಬಿಟ್ಟು ಬಂದಿದ್ದಾರೆ. ಬಿಡದಿ ಕ್ರಾಸ್ ಬಳಿಯಿಂದ ಮತ್ತೆ ಮನೆಗೆ ವಾಪಸ್ ಆಗಿರುವಂಥದ್ದು. ಪರ್ಸ್ ಬಿಟ್ಟು ಬಂದಿದ್ದಂಥ ಹಿನ್ನೆಲೆಯಲ್ಲಿ ರಾತ್ರಿ 12:50ಕ್ಕೆ ಬಿಡದಿಯಿಂದ ಅವರ ನಿವಾಸದಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆ ಟೈಮಲ್ಲಿ ಅಟ್ಯಾಕ್ ಆಗಿರುವಂಥದ್ದು. ರಿಕ್ಕಿ ರೈ ಕಾರಿನಲ್ಲಿ ಕೂರ್ತಾ ಇದ್ದಂತೆ ಕಾರಿನ ಮೇಲೆ ಫೈರಿಂಗ್ ಅನ್ನ ಮಾಡಲಾಗಿದೆ. ಅದು ಡ್ರೈವರ್ ಕೂರುವಂತ ಪ್ಲೇಸ್ ಇದೆಯಲ್ಲ, ಅದರನ್ನ ಗುರಿಯಾಗಿಸಿಕೊಂಡು ಫೈರಿಂಗ್ ಮಾಡಿರುವಂಥದ್ದು. ಯಾಕೆ ಡ್ರೈವರ್ ಕೂರುವಂತ ಪ್ಲೇಸ್ ಅನ್ನ ಗುರಿಯಾಗಿಸಿ ಫೈರಿಂಗ್ ಮಾಡಲಾಗಿದೆ ಅಂದ್ರೆ, ಯಾವಾಗ್ಲೂ ಮುತ್ತಪ್ಪ ರೈ ಮಗ ರಿಕ್ಕಿ ರೈಯೇ ಕಾರನ್ನ ಓಡಿಸ್ತಾ ಇದ್ದಂತ ಕಾರಣಕ್ಕೋಸ್ಕರ ಆತನೇ ಈ ಬಾರಿನೂ ಕೂಡ ಕಾರನ್ನ ಡ್ರೈವ್ ಮಾಡುತ್ತಿರಬಹುದು ಅನ್ನುವಂತ ಕಾರಣಕ್ಕೆ ಫೈರಿಂಗ್ ಅನ್ನ ಮಾಡಲಾಗಿದೆ. ಆದ್ರೆ ನಿನ್ನೆ ಮಾತ್ರ ರಿಕ್ಕಿ ರೈ ಓಡಿಸ್ತಾ ಇರಲಿಲ್ಲ ಕಾರನ್ನ. ಅವರ ಕಾರು ಚಾಲಕ ರಾಜು ಅನ್ನೋರು ಓಡಿಸ್ತಾ ಇದ್ರು. ಗನ್ಮ್ಯಾನ್ ಅವರ ಪಕ್ಕ ಕೂತ್ಕೊಂಡಿದ್ರು, ಹಿಂದೆ ರಿಕ್ಕಿ ರೈ ಕೂತ್ಕೊಂಡಿದ್ರು. ರಿಕ್ಕಿ ರೈ ಬಲ ತೋಳು ಮತ್ತು ಮೂಗಿಗೆ ಗಂಭೀರವಾದಂಥ ಗಾಯ ಆಗಿದೆ. ಬಿಡದಿಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಬೆಂಗಳೂರಿಗೆ ನಂತರ ತಡರಾತ್ರಿ ಶಿಫ್ಟ್ ಅನ್ನ ಮಾಡಲಾಗಿರುವಂಥದ್ದು. ಅದಕ್ಕೆ ಹೇಳಿದ ಆರಂಭದಲ್ಲಿ ನಾನು ಜಸ್ಟ್ ಮಿಸ್ ಆಗಿದ್ದಾರೆ. ಅಕಸ್ಮಾತ್ ರಿಕ್ಕಿ ರೈಯೇ ಕಾರನ್ನ ಓಡಿಸ್ತಾ ಇದ್ದಿದ್ರೆ ನಿನ್ನೆ ಬೇರೆಯದ್ದೇ ರೀತಿಯಾದಂಥ ಪರಿಣಾಮ ಆಗ್ತಾ ಇತ್ತು. ಅದು ಬೇರೆ ಟೆಂಟೆಡ್ ಗ್ಲಾಸ್ ಆಗಿರುವಂಥ ಕಾರಣಕ್ಕೋಸ್ಕರ ಗೊತ್ತಾಗ್ಲಿಲ್ಲ ಯಾರು ಕೂತ್ಕೊಂಡಿದ್ದಾರೆ ಏನು ಎತ್ತ ಅಂತ. ಇವರು ಕೂಡ ಗೆಸ್ ಮೇಲೆ ಅಟ್ಯಾಕ್ ಮಾಡಿದ್ರು. ರಿಕ್ಕಿ ರೈಯೇ ಓಡಿಸ್ತಿರಬಹುದು ಅನ್ನುವಂಥ ಕಾರಣಕ್ಕೆ ಅಟ್ಯಾಕ್ ಅನ್ನ ಮಾಡಲಾಗಿರುವಂಥದ್ದು. ಆದರೆ ಅವರ ಅಟೆಂಪ್ಟ್ ಫೇಲ್ ಆಗಿದೆ. ರಿಕ್ಕಿ ರೈ ನಿನ್ನೆ ತಡರಾತ್ರಿ 12:50 ಸಂದರ್ಭದಲ್ಲಿ ಅವರ ಕಾರ್ ಮೇಲೆ ಫೈರಿಂಗ್ ಆಗಿತ್ತು. ಇನ್ನು ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅನುಮಾನ ವ್ಯಕ್ತವಾಗಿದೆ, ಆ ಅನುಮಾನದ ಆಧಾರದ ಮೇಲೆ FIR ಅನ್ನ ದಾಖಲು ಮಾಡಲಾಗಿರುವಂಥದ್ದು. ಆ ಅನುಮಾನ ಯಾರ ಮೇಲೆ ವ್ಯಕ್ತವಾಗಿದೆ, ರಿಕ್ಕಿ ರೈ ಯಾರ ಮೇಲೆ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ, ಯಾರು 4 ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ನೋಡಿದಾದ್ರೆ ಅದು ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ ವಿರುದ್ಧ ಅನುಮಾನವನ್ನ ವ್ಯಕ್ತಪಡಿಸಲಾಗಿದೆ. ಮುತ್ತಪ್ಪ ರೈ 2 ಮದುವೆ ಆಗಿದೆ. 2ನೇ ಪತ್ನಿಯ ಆಗಿರುವಂತ ಅನುರಾಧ ವಿರುದ್ಧ ಅನುಮಾನ ವ್ಯಕ್ತವಾಗಿತ್ತು. ರಾಕೇಶ್ ಮಲ್ಲಿ ಮತ್ತು ನಿತೇಶ್ ಶೆಟ್ಟಿ ಹಾಗೆ ವೈದ್ಯನಾಥ್, ಒಂದು ಅನುರಾಧ ಮತ್ತೆ ರಾಕೇಶ್ ಮಲ್ಲಿ, ನಿತೇಶ್ ಶೆಟ್ಟಿ, ವೈದ್ಯನಾಥ್, ಈ 4 ಮೇಲೆ ಅನುಮಾನ ಇರುವಂಥದ್ದು. ರಿಕ್ಕಿ ರೈ ನೀಡಿರುವಂಥ ಮಾಹಿತಿ ಮೇರೆಗೆ ಚಾಲಕನಿಂದ ದೂರನ್ನ ಕೊಡಲಾಗಿದೆ. ಚಾಲಕ ರಾಜು ಅನ್ನುವಂಥ ವ್ಯಕ್ತಿ ಹೋಗ್ಬಿಟ್ಟು ದೂರನ್ನ ಕೊಟ್ಟಿದ್ದಾನೆ. ತಂದೆ ಮುತ್ತಪ್ಪ ರೈ ಇರುವಾಗಲೂ ಕೂಡ ಹಲವು ಬಾರಿ ಬೆದರಿಕೆಯನ್ನು ಹಾಕಲಾಗಿತ್ತು. ರಿಕ್ಕಿ ರೈ ನೀಡಿರುವಂಥ ಮಾಹಿತಿ ಮೇರೆಗೆ ಚಾಲಕನಿಂದ ದೂರನ್ನ ಕೊಡಲಾಗಿದೆ. ಆತನ ಹೆಸರು ಬಸವರಾಜು, ಅವರೆಲ್ಲ ರಾಜು ಅಂತ ಕರೀತಾರೆ. ಆತ ಹೋಗ್ಬಿಟ್ಟು ದೂರನ್ನ ಕೊಟ್ಟಿದ್ದಾನೆ. ಆಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂಥದ್ದು. ಆ FIR ಆಧಾರದ ಮೇಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ನಾವು ಉಳಿದಂತೆ ಆ CCTV ಪರಿಶೀಲನೆ ಆಗಿರ್ಬೋದು, ಆ ಗುಂಡು ಗನ್ ಎಲ್ಲ ಸಿಕ್ಕಿರುವಂಥದ್ದು, ಅಲ್ಲಿ ಬುಲೆಟ್ ಸಿಕ್ಕಿದೆ, ಗನ್ ಸಿಕ್ಕಿದೆ, ಮತ್ತು ಒಂದ್ ಕಡೆ ಕೀಪ್ಯಾಡ್ ಫೋನ್ ಕೂಡ ಸಿಕ್ಕಿರುವಂಥದ್ದು. ಅದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಮಾಡ್ಲಾಗ್ತಾ ಇದೆ. ಇವರನ್ನ ಫಸ್ಟ್ ವಿಚಾರಣೆಯನ್ನ ಮಾಡ್ತಾರೆ. ಇವ್ರು ಯಾರ್ಯಾರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರ, ಹೌದಾ ಇಲ್ವಾ, ಇವರು ಅಟ್ಯಾಕ್ ಮಾಡಿಸಿರುವಂಥದ್ದು ನಿಜಾನ ಏನೋ ಎತ್ತ, ಅದ್ರ ಬಗ್ಗೆ ಒಂದ್ ಕಡೆ ತನಿಖೆಯನ್ನ ಮಾಡ್ಲಾಗುತ್ತೆ. ಮತ್ತು ಒಂದು ಕಡೆ ಯಾರು ಬಂದಿದ್ರು, ಯಾರು ಶೂಟರ್ಸ್ ಇದಾರಲ್ಲ ಅವ್ರು ಯಾರು ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಮಾಡ್ಲಾಗುತ್ತೆ. ಇಲ್ಲಿ ಹಳೆ ವೈಷಮ್ಯ ಆದ್ರೆ, ಈಗ 2ನೇ ಪತ್ನಿ ಇದಾರಲ್ಲ ಮುತ್ತಪ್ಪರ 2ನೇ ಪತ್ನಿ ಅನುರಾಧ ಅನ್ನೋರು, ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಹಾಗಾದ್ರೆ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಓಕೆ, ಇವರಲ್ಲ ಅಂದ್ರೆ ಇನ್ಯಾರು ಅನ್ನುವಂಥ ಪ್ರಶ್ನೆ. ಅಕಸ್ಮಾತ್ ಇವರೇ ಆಗಿದ್ರೆ
ಇವ್ರು ಯಾಕೆ ಅಟ್ಯಾಕ್ ಮಾಡಿಸಿದ್ದಾರೆ ಅನ್ನುವಂಥದ್ದಕ್ಕೂ ಕೂಡ ಸಹಜವಾಗಿ ಸಾಕಷ್ಟು ಕಾರಣಗಳು ಸಿಗ್ತಾ ಹೋಗ್ತವೆ. ಆಸ್ತಿ ವಿವಾದ ಅದು ಇದು ಅಂತೆಲ್ಲ ಹೇಳಲಾಗ್ತಾ ಇರುವಂಥದ್ದು. ಸರಿಯಾಗಿ ಆಸ್ತಿಯನ್ನ ಪಾಲ್ ಮಾಡಿಲ್ಲ ಎರಡನೇ ಹೆಂಡತಿಗೆ. ಬರೀ ಮೊದಲ ಪತ್ನಿ ರಾಕೇಶ್ ಮತ್ತು ರಿಕ್ಕಿ ಅಂದರೆ ಮೊದಲ ಪತ್ನಿಯ ಮಕ್ಕಳಿಗೆ ಎಲ್ಲವನ್ನು ಕೂಡ ಹಂಚಲಾಗಿದೆ, ಇವರಿಗೆ ಸ್ವಲ್ಪ ಮಾತ್ರ ಹಂಚಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿರುವಂಥದ್ದು. ಅದು ಇನ್ನೂ ಕೂಡ ಕೋರ್ಟ್ನಲ್ಲಿ ನಡೀತಾನೆ ಇರುವಂಥದ್ದು, ವಾದ ಪ್ರತಿವಾದ ನಡೀತಾನೆ ಇದೆ. ಈ ಸಂದರ್ಭದಲ್ಲಿ ಹಾಗಾದ್ರೆ ಅಟ್ಯಾಕ್ ಮಾಡಿಸಲಾಯ್ತಾ ರಿಕ್ಕಿ ರೈ ಮೇಲೆ ಅನ್ನುವಂಥ ಪ್ರಶ್ನೆಗಳು. ಆ ಅನುಮಾನದ ಆಧಾರದ ಮೇಲೆ ಅವರು 4 ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು. ಆ FIR ಕೂಡ ದಾಖಲಾಗಿದೆ 4 ವಿರುದ್ಧ. ಪೊಲೀಸರು ಸಹಜವಾಗಿ ಆ 4 ಕೂಡ ವಿಚಾರಣೆ ಮಾಡ್ತಾರೆ. ಬಟ್ ಇನ್ನ ಮತ್ತೊಂದು ಆ್ಯಂಗಲ್ನಲ್ಲಿ ನೋಡೋದಾದ್ರೆ ಏನಾಗಿರ್ಬೋದು ಅನ್ನುವಂಥದ್ರ ಬಗ್ಗೆ ಇವರಲ್ಲದೆ ಇದ್ರೆ ಹಾಗಾದ್ರೆ ಯಾರು? ಹಳೆ ವೈಷಮ್ಯ ಅಂದರೆ ಮಾಜಿ ಡಾನ್ ಆಗಿರುವಂಥ ಕಾರಣಕ್ಕೋಸ್ಕರ ಇವ್ರಿಗೂ ಕೂಡ ತುಂಬ ಭಯ ಇತ್ತು ಮುತ್ತಪ್ಪ ರೈ ಅವರಿಗೆ. ಅವ್ರು ಎಲ್ಲೇ ಹೋದ್ರೂ ಕೂಡ ಅವ್ರ ಸುತ್ತಮುತ್ತ ಗನ್ಮ್ಯಾನ್ಗಳು ಇರ್ತಾ ಇದ್ರು, ಸಾಕಷ್ಟು ಪ್ರೊಟೆಕ್ಷನ್ ಇತ್ತು, ಪ್ರೈವೇಟ್ ಸೆಕ್ಯೂರಿಟಿಯನ್ನ ಹಾಕೊಂಡಿದ್ರು, ಭದ್ರತಾ ಸಿಬ್ಬಂದಿಯನ್ನ ಇಟ್ಕೊಂಡಿದ್ರು ಮುತ್ತಪ್ಪ ರೈ ಅವರು. ಸೊ ಆ ಹಳೆ ವೈಷಮ್ಯ ಅನ್ನುವಂಥದ್ದು ರಿಕ್ಕಿ ರೈಗೆ ತಟ್ಟಿದ್ಯಾ? ತಂದೆಯ ವಿರುದ್ಧ ಯಾರು ಸೇಡ್ ತೀರ್ಸ್ಕೊಳ್ಬೇಕು ಅನ್ಕೊಂತ ಇದ್ರು ಅವರು ರಿಕ್ಕಿ ರೈ ಮೇಲೆ ತೀರ್ಸ್ಕೊಂಡ್ರ? ಈ ಪ್ರಶ್ನೆಗಳು ಇದಾವೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಬೆಳಗ್ಗೆಯಿಂದ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರೆ ಏನಾಯ್ತು ಏನು ಎತ್ತ ಅಂತ. ಈಗ ಅಪ್ಡೇಟ್ಸ್ ಅಂತ ನೋಡ್ತಾ ಹೋದಾದ್ರೆ ಏನೇನೆಲ್ಲ ಸಿಗ್ತಾ ಇದೆ ಇದ್ರ ಬಗ್ಗೆ? ಯಾರ ಮೇಲೆ ಅನುಮಾನ ಕೂಡ ವ್ಯಕ್ತವಾಗಿದೆ, ಅವ್ರನ್ನೇನಾದ್ರೂ ವಿಚಾರಿಸಲಾಗಿದೆ? ಇನ್ನು ಅದರ್ ಸೈಡ್ ನೋಡೋದಾದ್ರೆ ಅಕಸ್ಮಾತ್ ಇವರಲ್ಲ ಅಂದ್ರೆ ಇನ್ ಯಾರು ಹಳೆ ವೈಷಮ್ಯ ಅನ್ನುವಂಥ ಪ್ರಶ್ನೆಗಳು ಕೂಡ ಉಟ್ಕೊಳ್ತಾ ಹೋಗುತ್ತೆ. ಏನ್ ಅಪ್ಡೇಟ್ಸ್ ಇದೆ ಅಂತ? ಪೃಥ್ವಿ, ಈಗ ಈ ಒಂದು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸುಮಾರು 4-5 ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇರೋದು. ಯಾಕಂದರೆ ರಿಕ್ಕಿ ರೈ ಮೇಲೆ ಕೂಡ ಒಂದು ಕೆಲವು ಹಿಂದೆ ಪ್ರಕರಣಗಳಿರುವಂಥದ್ದು, ಮತ್ತು ಅದಕ್ಕೆ ಏನು ಆಸ್ತಿ ವಿಚಾರ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಮತ್ತು ಹಣಕಾಸು ವ್ಯವಹಾರ ಇರ್ಬೋದು, ಮತ್ತು ಅವರ ತಂದೆ ಮೇಲಿನ ಒಂದು ವೈಷಮ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರಿಗೆ ಒಂದು ಅನುಮಾನ ಇದೆ. ಈ ವಿಚಾರವಾಗಿ ಕೂಡ ಪೊಲೀಸರು 4-5 ಆಯಾಮಗಳಲ್ಲಿ ಈಗ ಬಿಡದಿ ಠಾಣೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಈ ಒಂದು ತನಿಖೆ ತನಿಖೆಗೋಸ್ಕರ ಸುಮಾರು 4 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿರೋದು. ಯಾಕಂದ್ರೆ ನಿನ್ನೆ ರಾತ್ರಿ ಸುಮಾರು 12:50 ಸುಮಾರಿಗೆ ಅವ್ರ ಮೇಲೆ ಒಂದು ಫೈರಿಂಗ್ ಆಗುತ್ತೆ. ಆ ಸಲುವಾಗಿ ಈಗ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇರೋದು. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಮೇಲೆ ಒಂದು ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಅದರಲ್ಲಿ ಏನು ರಾಕೇಶ್ ಮಲ್ಲಿ ಮತ್ತೆ ಅನುರಾಧ ಮತ್ತೆ ನಿತೇಶ್ ಶೆಟ್ಟಿ ಸೇರಿದಂತೆ ಮತ್ತೊಬ್ಬ ವ್ಯಕ್ತಿ ಮೇಲೆ ಈಗ FIR ಕೂಡ ದಾಖಲಾಗಿದೆ. ಆ ಒಂದು FIR ನಲ್ಲಿ ಕೂಡ ಕೆಲವು ಅಂಶಗಳು ಉಲ್ಲೇಖ ಆಗಿದೆ. ರಾತ್ರಿಯ 2 ಬಾರಿ ಅವರ ಮೇಲೆ ಒಂದು ಫೈರಿಂಗ್ ಆಗಿತ್ತು ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗಿರೋದು. ರಾತ್ರಿ ಮೊದಲಿಗೆ ಏನು 11 ಗಂಟೆ ಸುಮಾರಿಗೆ ಇಲ್ಲಿಂದ ವಾಪಸ್ ಹೋಗಬೇಕಾದ್ರೆ ಆ ಒಂದು ಸಂದರ್ಭದಲ್ಲೂ ಕೂಡ ಇದೇ ಸ್ಥಳದಲ್ಲೇ ಒಂದು ಫೈರಿಂಗ್ ಆಗುತ್ತೆ. ಅಂದರೆ ಗೇಟಿಂದ ಸ್ವಲ್ಪ ದೂರದಲ್ಲೇ ಬಂದ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲೇ ಒಂದು ಫೈರಿಂಗ್ ಆದಾಗ ಒಂದು ಟಪ್ ಅಂತ ಅನ್ನೋ ರೀತಿಯಲ್ಲಿ ಒಂದು ಶಬ್ದ ಕೇಳಿ ಬರುತ್ತೆ. ಶಬ್ದ ಕೇಳಿ ಬಂದ ಬಳಿಕ ಏನೋ ಕಾರ್ ಏನೋ ಟೈರ್ ಬ್ಲಾಸ್ಟ್ ಆಗಿರಬೇಕು ಅಂತೇಳಿ ಅದನ್ನು ಸ್ವಲ್ಪ ದೂರದ ನಿಲ್ಲಿಸಿ ಒಂದು ಪರಿಶೀಲನೆ ಮಾಡಿದಾಗ ಏನೂ ಕೂಡ ಆಗಿರೋದಿಲ್ಲ. ನಂತರ ಏನೋ ಶಬ್ದ ಇರ್ಬೋದು ಅಂತೇಳಿ ವಾಪಸ್ ಅವರು ರೈಲ್ವೆ ಟ್ರ್ಯಾಕ್ ಬಳಿ ಹೋಗಿ ಅಲ್ಲಿ ಪರ್ಸ್ ಮರ್ತೋಗಿದೆ ಅಂತೇಳಿ ಪುನಃ ವಾಪಸ್ ಬಂದು ಇಲ್ಲಿಂದ 12:50 ಸುಮಾರಿಗೆ ವಾಪಸ್ ಹೋಗುವಾಗ ಮತ್ತೆ ಅವ್ರ ಮೇಲೆ ಫೈರಿಂಗ್ ಆಗಿರೋದು. ಇದನ್ನು ಈಗ FIR-ನಲ್ಲಿ ಏನು ಚಾಲಕ ಬಸವರಾಜು ಕೊಟ್ಟಿರುವಂಥ ದೂರದಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಆ ಒಂದು ಅಂಶಗಳಲ್ಲಿ ಕೂಡ ಈಗ ಉಲ್ಲೇಖ ಆಗಿರುವಂಥದ್ದು. 2 ಬಾರಿ ರಾಕೇಶ್ ಶೆಟ್ಟಿ ಮೇಲೆ ಫೈರಿಂಗ್ ಆಗಿದೆ. ಮೊದಲನೇ ಬಾರಿಗೆ ಅವರು ಬಚಾವಾದರೂ ಕೂಡ 2ನೇ ಬಾರಿಗೆ ಆ ಒಂದು ಗುಂಡು ಅವರ ಮೂಗು ಮತ್ತೆ ಕೈಗೆ ತಾಕಿ ನಂತರ ಕಾರಿನ ಒಳಗಡೆ ಬಿದ್ದಿರೋದು ಕೂಡ ಈಗ ಆಗಿದೆ. ಸದ್ಯ FSL ಮತ್ತೆ ಸೋಕೋ ತಜ್ಞರು ಈ ಒಂದು ಮಹಜರನ್ನು ಪರಿಶೀಲನೆ ಮಾಡಿದಾಗ ಒಳಗಡೆ ಕೂಡ ಒಂದು ಕಾರ್ಟ್ರೇಜ್ ಸಿಕ್ಕಿದೆ, ಅದನ್ನು ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ರಿಯಲ್ ಎಸ್ಟೇಟ್ ಮತ್ತೆ ಹಣಕಾಸು ವಿಚಾರವಾಗಿ ಈ ಒಂದು ಆಸ್ತಿ ವಿಚಾರವಾಗಿ ಈ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಅನ್ನೋ ಒಂದು ಶಂಕೆ ವ್ಯಕ್ತ ಆಗ್ತಿರೋದು. ಆದರೆ ಯಾರ ಜೊತೆ ವ್ಯವಹಾರ ಇತ್ತು ಮತ್ತೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೆಸ್ತಾ ಇರೋದು. ಆದರೆ ಈ ಒಂದು ಅಟ್ಯಾಕ್ ಹಿಂದೆ ಶಾರ್ಪ್ ಶೂಟರ್ಸ್ ಕೈವಾಡ ಇರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಈ ಒಂದು ಕಾಂಪೌಂಡ್ ನಿಂದಲೇ ಗುಂಡು ಆರಿ ಹೊರಗಡೆ ಬಂದಿರೋದು. ಅಂದ್ರೆ ಕಾಂಪೌಂಡ್ಗೂ ಮತ್ತೆ ಕಾರ್ ಇದ್ದಂತ ಸ್ಥಳಕ್ಕೂ ಸುಮಾರು ಒಂದು 20 ಮೀಟರ್ ಅಂತರ ಇರ್ಬೋದು. ಈ ಒಂದು ಹತ್ತಿರದ ಅಂತರದಿಂದಲೇ ಒಂದು ಫೈರಿಂಗ್ ಅನ್ನ ಮಾಡಿರೋದ್ರಿಂದ ನೇರವಾಗಿ ಆ ಒಂದು ಗುಂಡು ಅಲ್ಲಿ ಕಾರಿನ ಒಳಗಡೆ ನುಗ್ಗಿದೆ. ಆದ್ರೆ ಅದೃಷ್ಟವಶಾತ್ ಪ್ರತಿ ಬಾರಿ ರಾಕೇಶ್ ಶೆಟ್ಟಿ ರಿಕ್ಕಿ ರೈ ಅವರು ಒಂದು ಏನು ಡ್ರೈವಿಂಗ್ ಸೀಟ್ ಅಲ್ಲಿ ಒಂದು ಡ್ರೈವ್ ಅನ್ನು ಮಾಡೋರು. ಆದ್ರೆ ಈ ಬಾರಿ ಡ್ರೈವರ್ ಅನ್ನ
ಇಟ್ಕೊಂಡು ಅವರು ಹಿಂಬದಿ ಸೀಟ್ನಲ್ಲಿ ಕೂಲ್ತಿದ್ರಿಂದ ಆ ಒಂದು ಗುಂಡೇನಿದೆ ಅದು ಡ್ರೈವರ್ಗೆ ಒಂದು ಬಾಗಿಲನ್ನ ತಾಗಿ ನಂತರ ಮುಂದೆ ಹೋಗಿರೋದು ಕೂಡ ಆಗಿದೆ. ಸದ್ಯ ಈಗ ಬಿಡದಿ ಠಾಣೆ ಪೊಲೀಸರು 4 ವಿಶೇಷ ತಂಡಗಳನ್ನು ರಚನೆ ಮಾಡಿ ಈ ಪ್ರಕರಣದ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪೃಥ್ವಿ, ರಾಜು, ಈಗ ಒಂದು ಕೀಪ್ಯಾಡ್ ಫೋನ್ ಕೂಡ ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ, ಅದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ? ಅದಕ್ಕೆ ಯಾರಾದ್ರೂ ಫೋನ್ ಮಾಡಿದ್ದು ಅಥವಾ ಇವ್ರು ಯಾರಿಗಾದ್ರೂ ಫೋನ್ ಮಾಡಿದಂತ ವಿಚಾರ ಅದರಲ್ಲಿ ಏನಾದ್ರೂ ನೋಟಿಫೈ ಆಗಿದೆಯಾ, ಅಥವಾ ಸುಮ್ಮನೆ ಅಲ್ಲೊಂದು ದಿಕ್ಕನ್ನ ತಪ್ಪಿಸುವುದಕ್ಕೆ ಈ ಒಂದು ಇನ್ವೆಸ್ಟಿಗೇಷನ್ ನ ಸುಮ್ಮನೆ ಎಸ್ದೋಗಲಾಗಿರುವಂತದ್ದ? ಮತ್ತೊಂದ್ ಕಡೆ ಇನ್ನೂ ಒಬ್ಬ ವ್ಯಕ್ತಿ ಇದ್ನಲ್ಲ, ಗನ್ಮ್ಯಾನ್ ಇದ್ನಲ್ಲ, ಆ ವ್ಯಕ್ತಿ ಏನಾದ್ರೂ ನೋಡಿದ್ನಂತ? ಎಷ್ಟು ಜನ ಬಂದಿದ್ರು, ಏನು ಎತ್ತ, ಯಾವ್ದ್ರಲ್ಲಿ ಬಂದಿದ್ರು, ಇವರಿಗೆ ಅಟ್ಯಾಕ್ ಮಾಡ್ತಿದ್ದ ಹಾಗೆ ಆತ ಏನಾದ್ರೂ ಎಸ್ಕೇಪ್ ಆಗಿರುವಂತ ವಿಚಾರ, ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಪೃಥ್ವಿ, ಈಗಾಗಲೇ ಈ ಒಂದು ಘಟನಾ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಆ ಕಾರ್ನಲ್ಲಿ 3 ಟ್ರಾವೆಲ್ ಮಾಡ್ತಾ ಇರ್ತಾರೆ. ಒಬ್ಬ ಕಾರು ಚಾಲಕ ಬಸವರಾಜ್, ಮತ್ತೊಬ್ಬ ಗನ್ಮ್ಯಾನ್ ರಾಜ್ಪಾಲ್ ಅಂತೇಳಿ, ಮತ್ತೆ ಅದೇ ರೀತಿಯಾಗಿ ರಿಕ್ಕಿರೈ ಆ ಒಂದು ಕಾರ್ನಲ್ಲಿ ಇರ್ತಾರೆ. ಫೈರಿಂಗ್ ಆದಾಗ ಮೊದಲಿಗೆ ಏನು ಗನ್ಮ್ಯಾನ್ ಅಂದರೆ ಡ್ರೈವರ್ಗೂ ಕೂಡ ಸ್ವಲ್ಪ ಗಾಯಗಳಾಗಿದೆ. ಆತನಿಗೆ ಅರಿವಾಗುತ್ತೆ ಇಲ್ಲೇನೋ ಶಬ್ದ ಬರ್ತಾ ಇದೆ ಅಂತೇಳಿ. ಆನಂತರ ಅಷ್ಟರಲ್ಲಿ ನೋಡಿದ್ರೆ ರಿಕ್ಕಿರೈಗೆ ಒಂದು ಸಂಪೂರ್ಣವಾಗಿ ರಕ್ತಸ್ರಾವವಾಗಿ ಗಾಯಗೊಂಡಿರ್ತಾರೆ. ನಂತರ ಅವರನ್ನು ನೋಡಿದಾಗ ತುಂಬ ರಕ್ತ ಬರ್ತಾ ಇದೆ, ಆಸ್ಪತ್ರೆಗೆ ಹೋಗಬೇಕು ಅಂದಾಗ ಏನು ಬಿಡದೆ ಒಂದು ಆಸ್ಪತ್ರೆಗೆ ದಾಖಲು ಮಾಡೋದು. ನಂತರ ಆತನ ಜೊತೆ ಒಂದು ಗನ್ಮ್ಯಾನ್ ಕೂಡ ಇರ್ತಾರೆ, ಆದರೆ ಆತನಿಗೆ ಏನು ಕೂಡ ಆಗಿರೋದಿಲ್ಲ. ಆದರೆ ಆತನನ್ನ ಜೊತೆಲೆ ಕರ್ಕೊಂಡು ಈಗ ಆಸ್ಪತ್ರೆಗೂ ಕೂಡ ಹೋಗಿದ್ದಾರೆ. ಮತ್ತೆ ಪೊಲೀಸರು ಈಗ ಏನು ಇಬ್ರು ಪ್ರತ್ಯಕ್ಷದರ್ಶಿ ಸಾಕ್ಷಿಗಳು ಕೂಡ ಆಗಿರೋದ್ರಿಂದ ಅವರನ್ನ ಈಗ ವಿಚಾರಣೆ ಮಾಡಿ ಅವರಿಂದ ಮಾಹಿತಿ ಪಡೆಯುವಂಥ ಕೆಲಸ ಕೂಡ ಆಗ್ತಾ ಇದೆ. ಮತ್ತೆ ಈ ಒಂದು ಸ್ಥಳದಲ್ಲಿ ಒಂದು ಬೇಸಿಕ್ ಮೊಬೈಲ್ ಕೂಡ ಪತ್ತೆ ಆಗಿರೋದ್ರಿಂದ ಆ ಒಂದು ಮೊಬೈಲನ್ನು ಈಗ FSL ಟೀಮ್ ಒಂದು ಅದನ್ನು ವಶಕ್ಕೆ ಪಡ್ಕೊಂಡು ಅದನ್ನು ಪರಿಶೀಲನೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಸಿಮ್ ಕಾರ್ಡ್ ಇದೆಯಾ ಇಲ್ವಾ, ಅಥವಾ ಅದು ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾರನ್ನ ಮೇಲ್ನೋಟಕ್ಕೆ ಯಾವುದೇ ಒಂದು ಬೇಸಿಕ್ ಸೆಟ್ಟನ್ನು ಬಳಕೆ ಮಾಡಿದಾಗ ಅದರಿಂದ ಟವರ್ ಆಗಲಿ ಮತ್ತು ಲೊಕೇಶನ್ ಆಗಲಿ ಏನು ಕೂಡ ಪತ್ತೆ ಮಾಡೋದಕ್ಕೆ ಆಗೋದಿಲ್ಲ. ಏನಾದರೂ ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಆದಾಗ ಮಾತ್ರ ಕೆಲವು ಕ್ಲೂ ಸಿಗುತ್ತೆ ಪೊಲೀಸರಿಗೆ. ಆದರೆ ಈ ರೀತಿ ಮೊಬೈಲನ್ನು ಬಳಕೆ ಮಾಡಿದಾಗ ಅದು ಕ್ಲೂಲೆಸ್ ಆಗಿಬಿಡೋದ್ರಿಂದ ಬಹುಶಃ ಏನಾದರೂ ದಿಕ್ಕು ತಪ್ಪಿಸೋದಕ್ಕೆ ಏನಾದರೂ ಈ ರೀತಿ ಒಂದು ಪ್ಲಾನನ್ನು ರೂಪಿಸಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ಇದೆ. ಆ ಸಲುವಾಗಿ ಈಗ FSL ಟೀಮ್ನವರು ಆ ಒಂದು ಮೊಬೈಲ್ ಫೋನನ್ನು ತಮ್ಮ ಸುಪರ್ದಿಗೆ ಪಡೆದು ಅದನ್ನು ಪರಿಶೀಲನೆಗೋಸ್ಕರ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಉಳಿದಂತೆ ಇಲ್ಲಿ ಏನು ಗುಂಡಿನ ಒಂದು ಕಾರ್ಟ್ರೇಜ್ ಸಿಕ್ಕಿದೆ ಅದನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡು ಅದು ಯಾವ ಪಿಸ್ತೂಲ್ ಇರ್ಬೋದು ಅಥವಾ ಗನ್ ಇರ್ಬೋದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಕೂಡ ನಡೀತಾ ಇದೆ. ಮತ್ತೆ ಏನು 70 mm ಒಂದು ಬುಲೆಟಿಂದ ಒಂದು ಗನ್ನಿಂದ ಒಂದು ಬುಲೆಟ್ ಫೈರ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅದನ್ನು ಯಾರು ಬಳಕೆ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲಿ ಸಿಕ್ಕಿರ್ಬೋದು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.